ಎಲ್ಲಾ ಗೃಹಲಕ್ಷ್ಮಿಯವರು ಕೂಡ ನಿಮ್ಮ ಬ್ಯಾಂಕ್ ಖಾತೆ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಅಕೌಂಟ್ಗೂ ಕೂಡ 4,000 ರೂಪಾಯಿವರೆಗೂ ಹಣ ಜಮೆ ಆಗಿದೆ. ಹೌದು, ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಸಿಹಿ ಸುದ್ದಿ, 32ನೇ ಕಂತು ಹಣ ಕೂಡ ಜಮೆ ಆಗಿದೆ. ಮತ್ತೊಂದು ಕಡೆಗೆ ಹೊಸ ಮರುಪರಿಶೀಲನೆ ಅರ್ಜಿ ಪ್ರಕ್ರಿಯೆ ಕೂಡ ಪ್ರಾರಂಭವಾಗ್ತಿದೆ. ಪ್ರತಿಯೊಬ್ಬರು ಗೃಹಲಕ್ಷ್ಮಿಯರು ಕೂಡ ಹಣ ಬರ್ಬೇಕಂದ್ರೆ ಮರು ಅರ್ಜಿ ಪ್ರಕ್ರಿಯೆಯಲ್ಲಿ ಯಾವೆಲ್ಲ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಯಾವ ತರ ಉತ್ತರ ಕೊಡಬೇಕು ಅದನ್ನು ಕೂಡ ನೋಡೋಣ. ಇನ್ನು ರೇಷನ್ ಕಾರ್ಡ್ ಇದ್ದವರು, ನೀವು ಕೂಡ BPL ಕಾರ್ಡು, ಅನ್ನಭಾಗ್ಯ ಫಲಾನುಭವಿಗಳಾಗಿದ್ರೆ, ಅಂತ್ಯೋದಯ ಕಾರ್ಡ್ ಹೊಂದಿದ್ರೆ ನಿಮಗೂ ಕೂಡ ಸಿಹಿ ಸುದ್ದಿ ಕೂಡ ಇದೆ. ಇತ್ತ ಅಕ್ಕಿ ಜೊತೆಗೆ ಏನೆಲ್ಲ ಸಿಗುತ್ತೆ ಅದನ್ನು ಕೂಡ ನೋಡೋಣ. ಇನ್ನು ನೀವು ಕೂಡ ಬೈಕು, ಕಾರು, ವಾಹನ ಹೊಂದಿದ್ರೆ ಈ ಚಿಕ್ಕ ತಪ್ಪು ಮಾಡಿದ್ರೆ ಬೀಳುತ್ತೆ 5ರಿಂದ 10,000 ರೂಪಾಯಿವರೆಗೂ ದಂಡ. ಹೌದು ವೀಕ್ಷಕರೇ, ಹೊಸ ನಿಯಮ ಕರ್ನಾಟಕದಲ್ಲಿ ಶುರು ಆಗ್ತಿದೆ. ಇನ್ನು ಮನೆ ಮುಂದೆ ವಾಹನ ನಿಲುಗಡೆಗೂ ಕೂಡ ಪಾರ್ಕಿಂಗ್ ಫೀಸ್ ನೀವು ಕಟ್ಟಬೇಕಾಗುತ್ತೆ, ಶುಲ್ಕ ಕಟ್ಟಬೇಕಾಗುತ್ತೆ ಸರ್ಕಾರಕ್ಕೆ. ಇದ್ರ ಬಗ್ಗೆನೂ ಕೂಡ ಅಪ್ಡೇಟ್ ನೋಡ್ತಾ ಹೋಗೋಣ. ಹಾಗೆ ನೀವು ಕೂಡ ಪಿಂಚಣಿದಾರರಾಗಿದ್ರೆ ನಿಮಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಯಾರಿಗೆಲ್ಲ ಪಿಂಚಣಿ ಹಣ ಬಂದಿದ್ದಿಲ್ಲ ಅವರ ಅಕೌಂಟ್ಗೂ ಕೂಡ ಈಗ ಹಣ ಜಮೆ ಶುರುವಾಗ್ತಿದೆ. ಹಾಗಾದ್ರೆ ಪಿಂಚಣಿ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ನೋಡಿ. ವೃದ್ಧಾಪ್ಯ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು, ವಿಕಲಚೇತನರ ಪಿಂಚಣಿ ಹಣ ಆಗಿರ್ಬೋದು, ಎಲ್ಲರೂ ಕೂಡ ದೊಡ್ಡ ಒಂದು ಗುಡ್ ನ್ಯೂಸ್ ಈಗ ಬಂದಿದೆ. ಇನ್ನು ಸ್ವಂತ ಮನೆ ಇದ್ದವರಿಗೆ ಮತ್ತೆ ಮನೆ ಇಲ್ಲದವರಿಗೂ ಕೂಡ, ನಿವೇಶನ ಇಲ್ಲದವರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಬಂದಿದೆ. ಸ್ವಂತ ಆಸ್ತಿ ಪಾಸ್ತಿ ಹೊಂದಿದವರಿಗೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ರಾಜ್ಯ ಸರ್ಕಾರದಿಂದ. ನೀವು ಕೂಡ ಆಸ್ತಿ ಹೊಂದಿದ್ರು ಇಲ್ಲ ಅಂದ್ರೂ ಕೂಡ ನಿಮಗೆ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ದಯಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಒಂದು ಲೈಕ್ ಇಂದ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗುತ್ತೆ. ಹಾಗೆ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳುವ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ನಿಮಗೆ 32ನೇ ಕಂತು ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗಿದೆಯಾ? ತುಂಬಾ ಜನ ಎಸ್ ಹಣ ಬಂತು ಅಂತ ಕಮೆಂಟ್ ಮಾಡ್ತಿದ್ದಾರೆ, ಆದ್ರೆ ಕೆಲವರು ಮಾತ್ರ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಹಣ ಬಂದಿಲ್ಲ ಅಂದ್ರೆ ಯಾವಾಗ ಬರುತ್ತೆ? ಈ ಒಂದು ಪ್ರಶ್ನೆಗೂ ಕೂಡ ಉತ್ತರ ನಿಮಗೆ ಸಿಗುತ್ತೆ. ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಮೊದಲಿಗೆ ಹೇಳ್ಬೇಕಂದ್ರೆ ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ, ತುಂಬಾ ಜನರಿಗೆ 30, 31, 32 ಈ 3 ಕಂತು ಹಣ ಬಂದಿಲ್ಲ. ಕೆಲವರಿಗೆ 29, 30, 31, 32 ಈ 4 ಕಂತು ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದಾರೆ. ವೀಕ್ಷಕರೇ, ಅಂತವ್ರು ಏನ್ ಮಾಡ್ಬೇಕು ನೋಡಿ. ನಿಮಗೆ ಹಣ ಬಂದಿಲ್ಲ ಅಂದ್ರೆ ನೀವು ಮರು ಅರ್ಜಿ ಪ್ರಕ್ರಿಯೆ ಬರೋ ತನಕ ಸ್ವಲ್ಪ ವೇಟ್ ಮಾಡಿ. ನೋಡಿ, ಇದೇ ಒಂದು ತಿಂಗಳಲ್ಲಿ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಇದಕ್ಕೋಸ್ಕರ ಸರ್ಕಾರ ಒಂದು ಹೊಸ ಮೊಬೈಲ್ ಆಪ್ ಅಪ್ಲಿಕೇಶನ್ ಮತ್ತು ವೆಬ್ ಅಪ್ಲಿಕೇಶನ್ ಕೂಡ ಬಿಡುಗಡೆ ಮಾಡ್ತಿದ್ದಾರೆ. ಸೊ ಪ್ರತಿಯೊಂದು ಫಲಾನುಭವಿಗಳ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಸೊ ಇಲ್ಲಿ ನಿಮ್ಮ ದಾಖಲೆ ಕೂಡ ಮತ್ತೊಮ್ಮೆ ಪರಿಶೀಲನೆ ಮಾಡಲಾಗುತ್ತೆ ಮರು ಅರ್ಜಿ ಪ್ರಕ್ರಿಯೆಯಲ್ಲಿ. ಸೊ ಯಾರಿಗೆಲ್ಲ 3-4 ತಿಂಗಳಿಂದ ಹಣ ಬಂದಿಲ್ಲ ಅವರಿಗೆ ಗೃಹಲಕ್ಷ್ಮಿ ಮರು ಅರ್ಜಿ ಪ್ರಕ್ರಿಯೆವರೆಗೂ ಒಂದು ಒಳ್ಳೆ ಇನ್ಫಾರ್ಮೇಶನ್ ಸಿಗಬಹುದು. ಮರು ಅರ್ಜಿ ಪ್ರಕ್ರಿಯೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಒಳ್ಳೆದಂತ ಹೇಳ್ಬೋದು. ನಕಲಿ ಫಲಾನುಭವಿಗಳು ಔಟ್ ಆಗ್ತಾರೆ, ನೈಜ ಫಲಾನುಭವಿಗಳು ಮಾತ್ರ ಯೋಜನೆಯಲ್ಲಿ ಉಳ್ಕೋತಾರೆ. ಯಾರು ಗೃಹಲಕ್ಷ್ಮಿ ನೈಜ ಫಲಾನುಭವಿಗಳಿದ್ದಾರೆ ಅವರಿಗೆ ಪ್ರತಿ ತಿಂಗಳು ಕೂಡ ಹಣ ಬರುವಂತೆ ಮಾಡಬೇಕು ಅಂತ ಈ ಒಂದು ಮರು ಅರ್ಜಿ ಪ್ರಕ್ರಿಯೆನ ಮಾಡ್ತಾ ಇರುವಂತದ್ದು. ಸೊ ಇದು ಒಂದು ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಇಲ್ಲಿ ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ, ಸ್ವಲ್ಪ ವೇಟ್ ಮಾಡಿ. ಇನ್ನು 10ರಿಂದ 15 ದಿನದಲ್ಲಿ ಗೃಹಲಕ್ಷ್ಮಿ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುತ್ತಿದೆ. ಸೊ ಇಲ್ಲಿ ನಿಮ್ಮ ಒಂದು ಅರ್ಜಿ ನಮೂನೆಯಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು ಅಂದ್ರೆ, ಇಲ್ಲಿ ಗೃಹಲಕ್ಷ್ಮಿ ಯಜಮಾನಿ ಯಾರು ಮತ್ತೆ ಅವರ ಆಧಾರ್ ಕಾರ್ಡ್ ನಂಬರು, ಯಜಮಾನಿಯ ಪತಿ ಹೆಸರು ಮತ್ತು ಅವರ ಆಧಾರ್ ಕಾರ್ಡ್ ಸಂಖ್ಯೆ, ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು ನಿಮ್ಮ ಒಂದು BPL ಕಾರ್ಡು, APL ಕಾರ್ಡ್, ನಿಮ್ಮ ಹತ್ರ ಯಾವ ರೇಷನ್ ಕಾರ್ಡ್ ಇದೆ ಆ ಒಂದು ಪ್ರಶ್ನೆ ಕೂಡ ಕೇಳ್ತಾರೆ. ಮತ್ತೆ ಕೊನೆಯದಾಗಿ ನೀವು ಆದಾಯ ತೆರಿಗೆ ಪಾವತಿದಾರರ, ಎಸ್ ಆರ್ ನೋ ಎಂಬ ಒಂದು ಟಿಕ್ ಮಾರ್ಕ್ ಕೂಡ ಇರುತ್ತೆ. ಸೊ ನೀವು ಆದಾಯ ತೆರಿಗೆ ಪಾವತಿದಾರರಾಗಿದ್ರೆ ಎಸ್ ಅಂತ ಟಿಕ್ ಮಾಡಬೇಕು, ಇಲ್ಲ ಅಂದ್ರೆ ನೋ ಅಂತ ಟಿಕ್ ಮಾಡಬೇಕು. GST ಫೈಲ್ ಮಾಡ್ತೀರಾ, ಎಸ್ ಆರ್ ನೋ ಅಂತ ಇರುತ್ತೆ. ಸೊ ಅಲ್ಲೆಲ್ಲ ಪ್ರಶ್ನೆ ಕೂಡ ನೀವು ಉತ್ತರ ಕೊಡಬೇಕಾಗುತ್ತೆ. ಸೊ ಈ ತರ ಒಂದು ಅರ್ಜಿ ಕೂಡ ಮನೆಗೆ ಬರ್ಬೋದು, ಅಥವಾ ನೀವು ಆನ್ಲೈನ್ ಮೂಲಕ ನೀವು ಬಯೋಮೆಟ್ರಿಕ್ ಕೊಡೋದ್ರ ಮೂಲಕ ನೀವು ಅಲ್ಲೂ ಕೂಡ ನಿಮ್ಮ ಒಂದು ಅರ್ಜಿಯನ್ನ ಹಾಕಬಹುದು. ಸೊ ಇಲ್ಲಿ ಎರಡೂ ಕೂಡ ಅವಕಾಶ ಕೊಡ್ತಿದ್ದಾರೆ. ಸೊ ಮುಂದಿನ ಬರೋ ದಿನ ಅಧಿಕೃತವಾಗಿ ಇನ್ನು ಕೆಲವೇ ದಿನಗಳಲ್ಲಿ ಸರ್ಕಾರದಿಂದ ಇದು ಅಧಿಕೃತ ಮಾಹಿತಿ ಕೂಡ ಬರುತ್ತೆ. ಸೊ ಅವಾಗ ನೀವು ಅರ್ಜಿ ಕೂಡ ಹಾಕಬೇಕು. ಸದ್ಯಕ್ಕೆ ಯಾರು ಕೂಡ ಹೋಗಬೇಡಿ, ಅರ್ಜಿ ಪ್ರಕ್ರಿಯೆ ಇನ್ನೂ ಪ್ರಾರಂಭವಾಗಿಲ್ಲ. ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾದ ಬಳಿಕ ನೀವು ಇದಕ್ಕೆ ಅರ್ಜಿ ಹಾಕಬೇಕಾಗುತ್ತೆ. ಇನ್ನು 32ನೇ ಕಂತು ಹಣ ಕೂಡ ಈಗಾಗಲೇ ಜಮೆ ಪ್ರಕ್ರಿಯೆ ಶುರುವಾಗಿದೆ. ಸೊ ವೀಕ್ಷಕರೇ, ನೀವು ಕೂಡ ನಿಮ್ಮ ಬ್ಯಾಂಕ್ ಖಾತೆ ಒಮ್ಮೆ ಬಾರಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಕೆಲವೊಮ್ಮೆ ಮೊಬೈಲ್ಗೆ SMS ಗಳು ಬರೋದಿಲ್ಲ. ಸೊ ನಿಮ್ಮ ಬ್ಯಾಂಕ್ ನ ಪಾಸ್ಬುಕ್ ಇರುತ್ತಲ್ಲ ಅದನ್ನ ಎಂಟ್ರಿ ಮಾಡಿಸಿ ಬ್ಯಾಂಕ್ಗೆ ಹೋಗಿ, ಅವಾಗ ನಿಮಗೆ ಹಣ ಬಂದಿದಿಲ್ಲ ಅಂತ ಗೊತ್ತಾಗುತ್ತೆ. ಮತ್ತೆ ನೀವು ಆನ್ಲೈನ್ ಬ್ಯಾಂಕಿಂಗ್ ಅಪ್ಲಿಕೇಶನ್ ಬಳಸ್ತಾ ಇದ್ರೆ ಅಲ್ಲೂ ಕೂಡ ನೀವು ಚೆಕ್ ಮಾಡಬಹುದು. ಪಾಸ್ಬುಕ್, ಮೊಬೈಲ್ ಪಾಸ್ಬುಕ್ ಕೂಡ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಎಂಟ್ರಿ ಆಗಿದ್ರೆ ಹಣ ಬಂದಿರೋದು ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ನೀವು DBT ಆಪ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಹಣ ನಿಮ್ಮ ಅಕೌಂಟ್ಗೆ ಯಾವಾಗ ಜಮೆ ಆಗಿದೆ ವಿತ್ ಡೇಟ್ ಕೂಡ ನಿಮಗೆ ತೋರಿಸುತ್ತೆ ವೀಕ್ಷಕರೇ. ಸೊ ನೀವು ಕೂಡ ರೇಷನ್ ಕಾರ್ಡ್ ಹೊಂದಿದ್ರೆ ಮತ್ತೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಸೊ ಮುಂದಿನ ಬರೋ ದಿನ ಮರು ಅರ್ಜಿ ಪ್ರಕ್ರಿಯೆಯಲ್ಲಿ ಎಲ್ಲಾ ದಾಖಲೆಗಳನ್ನ ರೆಡಿ ಇಟ್ಕೊಳ್ಳಿ. ಇನ್ನು BPL ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಏನಪ್ಪಾ ಗುಡ್ ನ್ಯೂಸ್ ಅಂತ ಹೇಳೋದಾದ್ರೆ, ಮೊದಲಿಗೆ
ಏನು BPL ಕಾರ್ಡ್ ಇದ್ದವರು, ಅಂತ್ಯೋದಯ ಕಾರ್ಡ್ ಇದ್ದವರು ಈ KYC ಮಾಡಿಸಬೇಕು, ಇದು ಕಡ್ಡಾಯ ಅಂತ ಹೇಳಿದ್ರಲ್ಲ. ಸೊ ಈ ಒಂದು ಈ KYC ಪ್ರಕ್ರಿಯೆ ಆಗಿರ್ಬೋದು. ಇನ್ನೊಂದು ಕಡೆಗೆ ಬಯೋಮೆಟ್ರಿಕ್ ಕೊಟ್ಟು ಅನ್ನಭಾಗ್ಯ ಅಕ್ಕಿ ಪಡ್ಕೋಬೇಕು. ಸೊ ಇಲ್ಲಿ ಸರ್ವರ್ ಸಮಸ್ಯೆ ಉಂಟಾಗ್ತಿದೆ. ಕೆಲವೊಂದು ಜಿಲ್ಲೆಗಳಲ್ಲಿ ಸರ್ವರ್ ಸಮಸ್ಯೆ ಆಗಿದೆ. ಸೊ ಪಡಿತರ ವಿತರಣೆ ಕೂಡ ವಿಳಂಬವಾಗ್ತಿದೆ. ಮತ್ತೆ ಈ KYC ಕೂಡ ಮಾಡಬೇಕು, ಪಡಿತರ ವಿತರಣೆ ಮಾಡಬೇಕಂದ್ರೆ ಇದು ಕಷ್ಟಕರವಾದ ಕೆಲಸ ಅಂತ ನ್ಯಾಯಬೆಲೆ ಅಂಗಡಿಗಳು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಸೊ ಈಗ ಆ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಈ KYC ಪ್ರಕ್ರಿಯೆ ಇದೇ ಒಂದು ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 30ನೇ ತಾರೀಕಿನವರೆಗೂ ಓಪನ್ ಇರಲಿದೆ. ಸೊ ನೀವು ಕೂಡ ನಿಮ್ಮ ಈ KYC ಕಡ್ಡಾಯ ಮಾಡಿಸಬೇಕು. ಆದರೆ ನಿಮಗೆ ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 30ರವರೆಗೂ ಅವಕಾಶ ಇದೆ. ಸೊ ನೀವು ಅವಾಗ ಫ್ರೀ ಟೈಮಲ್ಲಿ ಮಾಡಿಸಬಹುದು. ಸೊ ನೀವು ಬಯೋಮೆಟ್ರಿಕ್ ಕೊಡೋದ್ರ ಮೂಲಕ ಈ KYC ಮಾಡಿಸಬೇಕಾಗುತ್ತೆ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಎಲ್ಲ BPL ಹಾಗೂ ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಮುಂದಿನ ಬರೋ ದಿನ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ವಿತರಣೆ ಶುರುವಾಗುತ್ತೆ. ಹೌದು ವೀಕ್ಷಕರೇ, ಇನ್ನು 2 ತಿಂಗಳಲ್ಲಿ ವಿತರಣೆ ಆಗುವ ಸಾಧ್ಯತೆ ಕೂಡ ಇದೆ. ನೋಡಿ, ಸದ್ಯಕ್ಕೆ ಏನಾಗ್ತಿದೆ, 5 kg ಹೆಚ್ಚುವರಿ ಅಕ್ಕಿ ನಮ್ಮ ಕರ್ನಾಟಕ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿಯನ್ನ ವಿತರಣೆ ಮಾಡ್ತಿದ್ದಾರೆ. ಸೊ ಇಲ್ಲಿ ಕೇಂದ್ರ ಸರ್ಕಾರ 5 kg ಅಕ್ಕಿ ಬದಲಾಗಿ 3 kg ರಾಗಿ 2 kg ಅಕ್ಕಿಯನ್ನ ವಿತರಣೆ ಮಾಡುವಂತೆ ಕೇಂದ್ರ ಸರ್ಕಾರ ನ್ಯಾಯಬೆಲೆ ಅಂಗಡಿಗಳಿಗೆ ಸೂಚನೆ ಕೊಟ್ಟಿದೆ. ನಮ್ಮ ಕರ್ನಾಟಕ ಸರ್ಕಾರದಿಂದ ಸದ್ಯಕ್ಕೆ 5 kg ಅಕ್ಕಿಯನ್ನ ಹೆಚ್ಚುವರಿಯಾಗಿ ವಿತರಣೆ ಮಾಡ್ತಿದ್ದಾರೆ. ಟೋಟಲ್ ಆಗಿ ನಿಮಗೆ 7 kg ಅಕ್ಕಿ, 3 kg ರಾಗಿ ಈಗ ಸಿಗ್ತಾ ಇರುವಂತದ್ದು. ಸೊ ಇಲ್ಲಿ ಏನಾಗುತ್ತೆ, ಮುಂದಿನ ಬರೋ ದಿನ ನಿಮಗೆ ಅಕ್ಕಿ ಮತ್ತು ರಾಗಿ ವಿತರಣೆ ಅದು ಕಂಟಿನ್ಯೂ ಆದ್ರೆ ಅದು ಕಂಟಿನ್ಯೂ ಇರುತ್ತೆ. ಆದ್ರೆ ಇನ್ನೊಂದು ಕಡೆಗೆ 5 kg ಹೆಚ್ಚುವರಿ ಅಕ್ಕಿ ಬದಲಾಗಿ ನಿಮಗೆ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡ್ತಾರೆ. ಅಂದ್ರೆ 5 kg ಅಕ್ಕಿ ಬದಲಾಗಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ ಎಲ್ಲ 4 ಆಹಾರ ಸಾಮಗ್ರಿಗಳನ್ನ ಸರ್ಕಾರದಿಂದ ಉಚಿತವಾಗಿ ವಿತರಣೆ ಮಾಡಲಾಗುತ್ತೆ. ಇದು ಕೂಡ ಒಂದು ಕಡೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಇನ್ನು ಈ ಒಂದು ಇಂದಿರಾ ಕಿಟ್ ಅನ್ನ 3 ಭಾಗದಲ್ಲಿ ವಿಂಗಡಿಸಿದ್ದಾರೆ ವೀಕ್ಷಕರೇ. 2.5 kg ತೂಕದ್ದು, 5 kg, 7.5 kg. ನಿಮ್ಮ ಕುಟುಂಬದಲ್ಲಿ ಒಬ್ಬರು ಇಬ್ಬರು ಇದ್ರೆ ಅವರಿಗೆ 2.5 kg ತೂಕದ ಇಂದಿರಾ ಕಿಟ್ಟು, 4 ಜನ ಇದ್ರೆ 5 kg ತೂಕದ್ದು, ಮತ್ತೆ 5ಕ್ಕಿಂತ ಹೆಚ್ಚು ಜನ ಇದ್ರೆ 7.5 kg ತೂಕದ ಇಂದಿರಾ ಕಿಟ್ ಅಂತ ಹೇಳಲಾಗಿದೆ. ಇನ್ನು ಮುಂದಿನ ಬರೋ ದಿನ ಎಲ್ಲ ಒಂದು ನ್ಯಾಯಬೆಲೆ ಅಂಗಡಿಗಳಲ್ಲೂ ಕೂಡ ಇಂದಿರಾ ಕಿಟ್ ವಿತರಣೆ ಮಾಡ್ತಾರೆ. ಇನ್ನು 2 ತಿಂಗಳ ಒಳಗೆ ವಿತರಣೆ ಆಗುವ ಸಾಧ್ಯತೆ ಕೂಡ ಇರುವಂತದ್ದು ವೀಕ್ಷಕರೇ. ಈಗ ಬನ್ನಿ, ಇನ್ನು ಮೂರನೇದಾಗಿ ನೀವು ಕೂಡ ಬೈಕು, ಕಾರು, ವಾಹನ ಹೊಂದಿದ್ರೆ ಹೊಸ ನಿಯಮ. ಪಾದಚಾರಿ ಮಾರ್ಗದಲ್ಲಿ ವಾಹನ ಚಲಾಯಿಸಿದರೆ 5,000 ರೂಪಾಯಿ ದಂಡ, 2ನೇ ಬಾರಿ ಮತ್ತೆ ಉಲ್ಲಂಘನೆ ಮಾಡಿದರೆ 10,000 ರೂಪಾಯಿ ದಂಡ. ವೀಕ್ಷಕರೇ, ಹೌದು, ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆಯಿಂದ ಟ್ರಾಫಿಕ್ ಇಂದ ತಪ್ಪಿಸಿಕೊಳ್ಳಲು ತುಂಬಾ ಜನ ಫುಟ್ಪಾತ್ ಮೇಲೆ ಹಾಗೂ ಪಾದಚಾರಿ ಮಾರ್ಗಗಳ ಮೇಲೆ ವಾಹನ ಚಲಾಯಿಸುವ ಸವಾರರಿಗೆ ಇನ್ನು ಮುಂದೆ 5,000 ರೂಪಾಯಿ ದಂಡ ಬೀಳುವ ಸಾಧ್ಯತೆ ಇದೆ. ಪಾದಚಾರಿಗಳ ಸುರಕ್ಷತೆ ದೃಷ್ಟಿಯಿಂದ ಫುಟ್ಪಾತ್ ಮೇಲೆ ವಾಹನ ಚಲಾಯಿಸುವುದನ್ನು ಕಟ್ಟುನಿಟ್ಟಾಗಿ ನಿಯಂತ್ರಿಸಲು ಸರ್ಕಾರ ಮುಂದಾಗಿದ್ದು, ಹಿಂದೆ ಇದ್ದ 500 ರೂಪಾಯಿ ದಂಡವನ್ನ 5,000 ರೂಪಾಯಿಗೆ 10 ಪಟ್ಟು ಏರಿಕೆ ಮಾಡುವಂತೆ ಸಾರಿಗೆ ಇಲಾಖೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಮಾಡಿದೆ. ಸಚಿವರು ಕೃಷ್ಣ ಭೈರೇಗೌಡ ಅವರ ಸೂಚನೆ ಮೇರೆಗೆ ಸಾರಿಗೆ ಇಲಾಖೆ ದಂಡ ಹೆಚ್ಚಳದ ಪ್ರಸ್ತಾವನೆ ಸಿದ್ಧಪಡಿಸಿದ್ದು, ಸಾರಿಗೆ ಇಲಾಖೆ ಆಯುಕ್ತರು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಅಂತ ಹೇಳಲಾಗಿದೆ. ಸೊ ವೀಕ್ಷಕರು, ಯಾರೆಲ್ಲ ಇನ್ ಮುಂದೆ ಪಾದಚಾರಿಗಳ ಒಂದು ಫುಟ್ಪಾತ್ ಟ್ರ್ಯಾಕ್ ಮೇಲೆ ಬೈಕ್, ಕಾರ್ ಓಡಿಸ್ತೀರಾ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ದಂಡ ಕೂಡ ಬೀಳಲಿದೆ ಅಂತ ಇಲ್ಲಿ ಹೇಳ್ಬಹುದು. ಸೊ ಮನೆ ಮುಂದೆ ವಾಹನ ಪಾರ್ಕ್ ಮಾಡಿದ್ರು ಕೂಡ ಶುಲ್ಕ ಕಟ್ಟಬೇಕಾ? ಈ ಒಂದು ನಿಯಮ ಕೂಡ ಆದಷ್ಟು ಬೇಗ ಬೆಂಗಳೂರಲ್ಲಿ ಪ್ರಾರಂಭವಾಗ್ತಿದೆ. ಸೊ ಸ್ವಂತ ಕಾರು, ಬೈಕು ನೀವೇನಾದ್ರೂ ಹೊಂದಿದ್ರೆ ಮನೆ ಮುಂದೆ ರೋಡ್ ನಲ್ಲಿ ನೀವೇನಾದ್ರೂ ಬೈಕು, ಕಾರು ಪಾರ್ಕ್ ಮಾಡ್ತೀರಾ ಅಂದ್ರೆ ಇಷ್ಟು ಅಂತ ವರ್ಷಕ್ಕೆ ಶುಲ್ಕ ಅಥವಾ ನೀವು ಸರ್ಕಾರದಿಂದ ಮಾಸಿಕ ಪಾಸ್ ಕೂಡ ಪಡ್ಕೋಬಹುದು. ಮತ್ತೆ ಆ ರೋಡ್ಗಳಲ್ಲಿ ಏನಾದ್ರೂ ಅಡ್ಡದಿಡ್ಡಿ ವಾಹನಗಳನ್ನ ಪಾರ್ಕ್ ಮಾಡಿದ್ರು ಕೂಡ ಭಾರಿ ದಂಡವನ್ನ ಹಾಕಬಹುದು ಅಂತ ಹೇಳಲಾಗ್ತಾ ಇದೆ. ನೋ ಪಾರ್ಕಿಂಗ್ ಸ್ಥಳದಲ್ಲಿ ಯಾರೆಲ್ಲ ವಾಹನಗಳನ್ನ ಪಾರ್ಕ್ ಮಾಡ್ತಾರೆ, ನಂತರ ಅಲ್ಲಿ ಆ ಟ್ರಾಫಿಕ್ ಸಮಸ್ಯೆಗೆ ಕಾರಣವಾಗ್ತಾರೆ, ಅವರ ಮೇಲೂ ಕೂಡ ದಂಡಾಸ್ತ್ರ ಪ್ರಯೋಗ ಮಾಡಲಾಗುತ್ತೆ. ಅದು ದುಬಾರಿ ದಂಡ ಅಂತಾನೂ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ. ಸೊ ಇಲ್ಲಿ ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಬ್ರೇಕ್ ಹಾಕಲು ಮತ್ತೆ ಈ ಒಂದು ಟ್ರಾಫಿಕ್ ಸಮಸ್ಯೆಯಿಂದ ಮುಕ್ತಿ ಹಾಡಲು ಈ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲು ಮುಂದಾಗ್ತಿದೆ ಅಂತಾನೂ ಕೂಡ ಹೇಳಲಾಗಿದೆ. ಸೊ ಇದು ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನು ನಮ್ಮ ಸರ್ಕಾರದಿಂದ ನಿಮಗೆ ಒಂದು ದೊಡ್ಡ ಸಿಹಿ ಸುದ್ದಿ ಕೂಡ ಇದೆ. ನೀವು ಕೂಡ ಪಿಂಚಣಿದಾರರಾಗಿದ್ರೆ ನೋಡಿ, ವೃದ್ಧಾಪ್ಯ ವೇತನ ಸೇರಿದಂತೆ ಸಂಧ್ಯಾ ಸುರಕ್ಷಾ ಯೋಜನೆ, ಮತ್ತೆ ವಿಧವಾ ವೇತನ, ವಿಕಲಚೇತನರ ಪಿಂಚಣಿ ಹಣ ಸೇರಿದಂತೆ ಎಲ್ಲ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳ ಒಂದು ಏನು ಇದು ಇನ್ಕಮ್ ಲಿಮಿಟ್ ಇದೆ 32,000 ವರ್ಷಕ್ಕೆ, ಅದನ್ನ 1,20,000 ರೂಪಾಯಿವರೆಗೂ ಏರಿಕೆ ಮಾಡಿದ್ದಾರೆ. ಸೊ ಇದರಿಂದ 12 ಲಕ್ಷ ಜನರಿಗೆ ಹೊಸ ಪಿಂಚಣಿದಾರರಿಗೂ ಕೂಡ ಅವಕಾಶ ಕಲ್ಪಿಸಲಾಗ್ತಾ ಇದೆ. ಸೊ ಯಾರೆಲ್ಲ ಪಿಂಚಣಿ ಹಣ ಬಂದಿಲ್ಲ ಅಂತ ಕಾಯ್ತಿದ್ರಲ್ಲ, ನೀವು ಕೂಡ ಒಮ್ಮೆ ಬಾರಿ ಪಿಂಚಣಿ ಹಣ ಬಂದಿದೆಯೋ ನಿಮ್ಮ ಬ್ಯಾಂಕ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೇನಾದ್ರೂ ಪಿಂಚಣಿ ಹಣ ಬರ್ತಾ ಇಲ್ಲ ಅಂದ್ರೆ ನೀವು ತಾಲೂಕು ಕಚೇರಿಗಳಲ್ಲಿ ಇದ್ರ ಬಗ್ಗೆ ಹೆಚ್ಚು ಒಂದು ಇನ್ಫಾರ್ಮೇಶನ್ ಕೇಳಬಹುದು. ಒಂದು ವೇಳೆ ನಿಮಗೆ ಮರು ಅರ್ಜಿ ಹಾಕೋದಕ್ಕೆ ಅಥವಾ ನಿಮ್ಮ ದಾಖಲೆಗಳನ್ನ ಕೇಳಿದ್ರೆ ನೀವು ಮತ್ತೊಮ್ಮೆ ನಿಮ್ಮ ದಾಖಲೆಗಳನ್ನ ಸಲ್ಲಿಸೋದ್ರ ಮೂಲಕ ಯೋಜನೆ ಮತ್ತೊಮ್ಮೆ ನೀವು ಮರು ಜಾಯ್ನ್ ಆಗ್ಬಹುದು. ಮತ್ತೆ ಯಾರದ್ದು ಆದಾಯ 1,20,000 ರೂಪಾಯಿ ಒಳಗಿರುತ್ತೆ ಅವರಿಗೆ ಮತ್ತೆ ಪಿಂಚಣಿ ಹಣವನ್ನ ಹಾಕಲಾಗುತ್ತೆ. ಮೊದಲು ಆ ಒಂದು ನಿಯಮ 32,000 ಇತ್ತು, ಅದನ್ನ ಈಗ 1,20,000 ರೂಪಾಯಿಗೆ ಏರಿಕೆ ಮಾಡಿ ದೊಡ್ಡ ಒಂದು ಸಿಹಿ ಸುದ್ದಿ ಪಿಂಚಣಿದಾರರಿಗೆ ಇನ್ನು ಮುಂದೆ ಪಿಂಚಣಿ ಹಣ ಬರುತ್ತೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಇನ್ನು ನೋಡಿ, ಸರ್ಕಾರ
ಪ್ರತಿ ಜಿಲ್ಲೆಯಲ್ಲೂ ಕೂಡ 50,000 ನಿವೇಶನಗಳನ್ನು ರಚನೆ ಮಾಡಿ ಬಡವರಿಗೆ, ಮನೆ ಇಲ್ಲದವರಿಗೆ ಮತ್ತು ಸ್ವಂತ ನಿವೇಶನ ಇಲ್ಲದವರಿಗೆ ವಿತರಣೆ ಮಾಡಲಿದ್ದಾರೆ. ಹೌದು, ಸ್ವಂತ ಸೂರು ಹೊಂದುವ ಕನಸು ಹೊಂದಿದವರಿಗೆ ದೊಡ್ಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಆದಷ್ಟು ಬೇಗ ಸರ್ಕಾರಿ ಜಮೀನುಗಳನ್ನ ಗುರುತು ಮಾಡಿ ಅಲ್ಲಿ ಬಡಾವಣೆಗಳನ್ನ ನಿರ್ಮಿಸಲಾಗುತ್ತೆ. ಸರ್ಕಾರದಿಂದಲೇ ಬಡಾವಣೆಗಳನ್ನ ನಿರ್ಮಿಸಿ, ಆ ಒಂದು ಬಡಾವಣೆ ನಿರ್ಮಿಸಿ ಲೇಔಟ್ಗಳನ್ನ ಮಾಡಿ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ 30-40 1200 ಸ್ಕ್ವೇರ್ ಫೀಟ್ ಹಾಗೂ ನಗರ ಪ್ರದೇಶಗಳಲ್ಲಿ 20-30 ಅಂದ್ರೆ 600 ಸ್ಕ್ವೇರ್ ಫೀಟಿನ ಒಂದು ನಿವೇಶನಗಳನ್ನ ರಚನೆ ಮಾಡಿ ಮನೆ ಇಲ್ಲದವರಿಗೆ, ಸ್ವಂತ ಮನೆ ಇಲ್ಲದವರಿಗೆ, ನಿವೇಶನ ಇಲ್ಲದವರಿಗೆ, ಬಡವರಿಗೆ ಮಾತ್ರ ವಿತರಣೆ ಮಾಡಲಾಗುತ್ತೆ ಅಂತ DCM ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಸ್ವಂತ ಆಸ್ತಿ ಪಾಸ್ತಿ ಇದ್ದವರಿಗೂ ಕೂಡ ದೊಡ್ಡ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಬಿ ಖಾತಾ ಟು ಎ ಖಾತಾ. ವೀಕ್ಷಕರೇ, ಹೌದು, ನಿಮಗೆಲ್ಲ ಗೊತ್ತೇ ಇದೆ, ಸರ್ಕಾರದ 6ನೇ ಗ್ಯಾರಂಟಿಯಾಗಿ ಭೂಮಿ ಗ್ಯಾರಂಟಿ ಯೋಜನೆ, ಭೂ ಗ್ಯಾರಂಟಿ ಯೋಜನೆ ಇದೆ. ಬಿ ಖಾತಾ ಆಸ್ತಿಗಳಿಗೆ ಎ ಖಾತಾ ಮಾನ್ಯತೆ ನೀಡುವ ಒಂದು ಯೋಜನೆ. ಇದು ಇಡೀ ಕರ್ನಾಟಕ ರಾಜ್ಯಾದ್ಯಂತ ವಿಸ್ತರಣೆ ಕೂಡ ಮಾಡಲಾಗಿದೆ. ಸೊ ಮೊದಲು ಇದು ಬೆಂಗಳೂರಲ್ಲಿ ಮಾತ್ರ ಇತ್ತು. ನಂತರ ಈಗ ಎಲ್ಲಾ ನಗರ ಪಾಲಿಕೆಗಳಲ್ಲಾಗಿರ್ಬೋದು ಮತ್ತೆ ಮುನ್ಸಿಪಾಲಿಟಿಗಳಲ್ಲೂ ಕೂಡ ಇದನ್ನ ಕಾರ್ಯರೂಪಕ್ಕೆ ತರಲಾಗ್ತಿದೆ. ಸೊ ಈ ಮೂಲಕ ಯಾರೆಲ್ಲ ನಮ್ಮ ಒಂದು ಕರ್ನಾಟಕದಲ್ಲಿ ಆಸ್ತಿ ಮಾಲೀಕರಿದ್ದಾರೆ, ಅವರು ಅನಧಿಕೃತ ಬಡಾವಣೆಗಳಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿದರೆ ಅವರಿಗೆ ಸರ್ಕಾರ ಬಿ ಖಾತೆ ವಿತರಣೆ ಮಾಡಿತ್ತಲ್ಲ, ಈಗ ಅವರಿಗೂ ಕೂಡ ಎ ಖಾತೆಯನ್ನ ಕೊಡ್ತಾರೆ. ಪಕ್ಕಾ ಎ ಖಾತೆ ನೀಡುವ ಅತ್ಯಂತ ಮಹತ್ವದ ಕರ್ನಾಟಕದ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ 2026ಕ್ಕೆ ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡಲಾಗಿದೆ. ರಾಜ್ಯದ ಪ್ರತಿಯೊಬ್ಬ ಆಸ್ತಿ ಮಾಲೀಕರಿಗೂ ಕೂಡ ಸಂಪೂರ್ಣ ತಮ್ಮ ಆಸ್ತಿ ಭದ್ರತೆ ನೀಡುವುದು ತಮ್ಮ ಸರ್ಕಾರದ ಮುಖ್ಯಮಂತ್ರಿಗಳ ಭೂ ಗ್ಯಾರಂಟಿ ಸಂಕಲ್ಪವಾಗಿದೆ. ಅನಧಿಕೃತ ಬಡಾವಣೆಗಳ ಮೂಲಭೂತ ಸಮಸ್ಯೆ ಪರಿಹಾರ ಕಂಡುಕೊಳ್ಳಲು ನಗರ ಪಾಲಿಕೆಗಳ ಕಾಯ್ದೆ ಸೆಕ್ಷನ್ 284ಗೆ ತಿದ್ದುಪಡಿ ತರಲಾಗ್ತಿದೆ ಅಂತ ಹೇಳಲಾಗಿದೆ. ವೀಕ್ಷಕರೇ, ಸಾರ್ವಜನಿಕ ರಸ್ತೆ ಎಂದು ಘೋಷಣೆ. ಅನಧಿಕೃತ ಬಡಾವಣೆಗಳನ್ನು ನಿರ್ಮಿಸುವಾಗ ಬಿಡಲಾಗಿರುವ ರಸ್ತೆಗಳು ಈಗಲೂ ಮೂಲ ಜಮೀನು ಮಾಲೀಕರ ಹೆಸರಲ್ಲಿವೆ. ಹೊಸ ತಿದ್ದುಪಡಿ ಪ್ರಕಾರ ಈ ರಸ್ತೆಗಳು ಸ್ಥಳೀಯ ನಗರ ಪಾಲಿಕೆ ಅಥವಾ ಮುನ್ಸಿಪಾಲಿಟಿ ದಾಖಲೆಗಳಲ್ಲಿ ಸಾರ್ವಜನಿಕ ರಸ್ತೆ ಎಂದು ಅಧಿಕೃತವಾಗಿ ಘೋಷಿಸಲು ಕಾನೂನಲ್ಲಿ ಅವಕಾಶ ಸಿಗಲಿದೆ. ಇನ್ನು ಬಿ ಖಾತೆಯಿಂದ ಎ ಖಾತೆಗೆ ಬಡ್ತಿ. ರಸ್ತೆಗಳು ಅಧಿಕೃತಗೊಳ್ತಾ ಇದ್ದಂತೆ ಆ ಬಡಾವಣೆಗಳಲ್ಲಿರುವ ನಿವೇಶನ ಮತ್ತು ಮನೆಗಳಿಗೆ ನಿಯಮಾನುಸಾರ ಪಕ್ಕಾ ಎ ಖಾತೆ ನೀಡಲಾಗುತ್ತೆ. ಇದರಿಂದ ಆಸ್ತಿಗೆ 100% ಪರಿಪಕ್ವ ಮಾಲೀಕತ್ವ ದೊರೆಯಲಿದೆ ಅಂತಾನೂ ಕೂಡ ಹೇಳಬಹುದು. ಸೊ ಇದೆಲ್ಲ ಸ್ವಂತ ಆಸ್ತಿ ಮಾಲೀಕರಿಗೆ ಕೂಡ ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಮನೆ ಹೊಂದಿದವರಿಗೆ ಬಿ ಖಾತಾ, ಆಸ್ತಿ ಹೊಂದಿದವರಿಗೂ ಕೂಡ ಎ ಖಾತಾ ಮಾನ್ಯತೆ ಸಿಗಲಿದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.